ಬಾರ್ಲಿ ಉಪ್ಪಿಟ್ಟು. ಬಾರ್ಲಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅಡುಗೆ ಮಾಡ್ತಾ ಮಾಡ್ತಾನೆ ಬಾರ್ಲಿ ಉಪಯೋಗಗಳು ಏನು ಅಂತಾನೂ ತಿಳ್ಕೊಳ್ಳೋಣ. ಹಾಗಾದ್ರೆ ಶುರು ಮಾಡೋಣ. ಬಾರ್ಲಿ ಅಂದ್ರೆ ಇದೇನೆ, ಗೊತ್ತಿಲ್ಲದೆ ಇರೋರಿಗೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಜನರಲ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ಬಾರ್ಲಿನ ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡು ಜರಡಿ ಹಿಡಿದು ಹಿಟ್ಟಿನ ಭಾಗ ತೆಗೆದು 1 ಕಪ್ನಷ್ಟು ಬಾರ್ಲಿ ರವೆ ತಗೊಂಡಿದ್ದೀನಿ. 1 ಕಪ್ ಈರುಳ್ಳಿ ತಗೊಳ್ಳಿ, 4-5 ಹಸಿಮೆಣಸಿನಕಾಯಿ, ಕರಿಬೇವು ಹಾಗೂ ಕೊತ್ತಂಬರಿ. ಈಗ ಒಂದು ಕುಕ್ಕರ್ಗೆ ಬಾರ್ಲಿ ರವೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು 2 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಉಪ್ಪಿಟ್ಟು ರವೆ ಹುರಿಯೋ ಥರನೇ ಘಮ ಬರೋವರೆಗೂ ಹುರಿಯೋಣ. ಹುರಿದಾದ ನಂತರ ಅದನ್ನ ಪಕ್ಕದಲ್ಲಿಟ್ಕೊಳ್ಳೋಣ. ಈಗ ಎಣ್ಣೆ ಹಾಕೊಳ್ಳೋಣ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಮೆಣಸಿನಕಾಯಿ, ಈರುಳ್ಳಿ ಇವನ್ನೆಲ್ಲ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅರಿಶಿಣ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರವೆ ತಗೊಂಡಿದ್ದ ಬೌಲಲ್ಲೇ ಅಳತೆಗೆ 4 ಕಪ್ ನೀರು ಹಾಕೊಳ್ಳಿ. ನಿಮ್ಗೆ ಇನ್ನೂ ಮೆತ್ತಗೆ ಬೇಕು ಅಂದ್ರೆ ಇನ್ನೊಂದು ಕಪ್ ಜಾಸ್ತಿ ಹಾಕೋಬಹುದು. ಈಗ ನೀರು ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಬಾರ್ಲಿ ಬಳಸೋದ್ರಿಂದ ಏನೇನು ಉಪಯೋಗ ಇದೆ ಅಂತ ತಿಳ್ಕೊಂಬರೋಣ. ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತೆ, ಶುಗರ್ ಲೆವೆಲ್ ಮೇಂಟೈನ್ ಆಗತ್ತೆ. ಹಾಗೆ ಡಯಟ್ ಮಾಡ್ತಿರೋರ್ಗೆ ಇದೊಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಮತ್ತಷ್ಟು ಹೇಳಬೇಕು ಅಂತಂದ್ರೆ ಇದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ರಾಮಬಾಣ. ಮತ್ತೆ ಇದು ಕ್ಯಾನ್ಸರ್ ವಿರುದ್ಧ ಸಹ ಹೋರಾಡುತ್ತೆ, ಎಸ್ಪೆಷಲಿ ಕೋಲನ್ ಕ್ಯಾನ್ಸರ್. ಈಗ ನೋಡಿ ನೀರ್ ಕುದಿ ಬಂದಿದೆ, ಉಪ್ಪು ಹಾಕೊಳ್ಳೋಣ. ಈಗ ಹುರಿದಿಟ್ಕೊಂಡಿದ್ವಲ್ಲ ಬಾರ್ಲಿ ರವೆ, ಅದನ್ನ ನಿಧಾನವಾಗಿ ಕುದಿತಾ ಇರೋ ನೀರ್ಗೆ ಹಾಕೊಳ್ಳೋಣ. ಮತ್ತೆ 1-2 ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚೋಣ. ಈಗ 4 ಅಥವಾ 5 ವಿಸಿಲ್ ಕೂಗೋವರೆಗೂ ಕಾಯೋಣ. ಪ್ರೆಷರ್ ಇಳಿದಾದ್ಮೇಲೆ ಆರೋಗ್ಯಯುತವಾದ ರುಚಿಕರವಾದ ಬಾರ್ಲಿ ಉಪ್ಪಿಟ್ಟು ರೆಡಿ ಇದೆ. ನೋಡಿದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿದೆ. ಇದನ್ನ ನೀವು ಚಟ್ನಿ ಪುಡಿ ಮತ್ತೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.